ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದಷ್ಟು ಪ್ರಾಡಕ್ಟ್ಗಳು ಏನೆಲ್ಲ ತರಿಸಿದ್ದೀನಿ, ಹಾಗೆ ನನಗೆ ಇದರಲ್ಲಿ ಏನು ಗಿಫ್ಟ್ಗಳು ಬಂದಿದೆ ಅಂತ ನೋಡೋಣ ಫ್ರೆಂಡ್ಸ್. ಅಂದರೆ ನನಗೆ 3 ಐಟಮ್ಸು ಫ್ರೀಯಾಗಿ ಸಿಕ್ಕಿದೆ. ಸೊ ಅದು ಹೇಗೆ ಫ್ರೀಯಾಗಿ ಬಂತು, ಹಾಗೆಯೇ ಯಾವೆಲ್ಲ ಪ್ರಾಡಕ್ಟ್ಗಳನ್ನು ನಾನು ಪರ್ಚೇಸ್ ಮಾಡಿದ್ದೀನಿ, ಹಾಗೆಯೇ ಫುಲ್ ವಿಡಿಯೋನ ವಾಚ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಬಾಕ್ಸನ್ನು. ನೋಡಿ, ಇವಾಗ ಫಸ್ಟಿಗೆ ಬಂದುಬಿಟ್ಟು ಬಿಲ್ಲನ್ನು ಕೊಟ್ಟಿದ್ದಾರೆ. ಸೊ ನಾನು ತೆಗೆದುಕೊಂಡಿರುವಂಥ ಪ್ರಾಡಕ್ಟ್ ಏನೇನಿತ್ತಲ್ಲ ಅದರದ್ದು ಬಿಲ್ ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ಸುಮ್ಮನೆ ಕವರ್ ಕೊಟ್ಟಿದ್ದಾರೆ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಆರ್ಡ್ರ್ ಮಾಡಿರೋಂಥ ಪ್ರಾಡಕ್ಟ್ಗಳನ್ನು ಎಷ್ಟು ಸೇಫಾಗಿ ನೀಟಾಗಿ ಪ್ಯಾಕಿಂಗನ್ನು ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪರ್ಪಲ್. ನೋಡಿ, ಇವಾಗ ಈ ಒಂದಷ್ಟು ಪ್ರಾಡಕ್ಟ್ಗಳು ನೋಡಿ. ಇದು ಲಿಪ್ಸ್ಟಿಕ್ಕು. ನಾನು ತಗೊಂಡಿರುವಂಥ ಕೆಲವು ಐಟಮ್ಸ್ಗಳಲ್ಲಿ ಈ ಲಿಪ್ಸ್ಟಿಕ್ಕು ನನಗೆ ಫ್ರೀಯಾಗಿ ಸಿಕ್ಕಿದೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಪ್ರಾಡಕ್ಟ್ಗಳು ಏನು ಫ್ರೀಯಾಗಿ ಬಂದಿದೆ ನೋಡಿ, ಇದು ಕೂಡ ನನಗೆ ಫ್ರೀಯಾಗಿ ಸಿಕ್ಕಿದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ರೋಸ್ಮೇರಿ ಸ್ಪ್ರೇಯನ್ನು ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ. ಹಾಗೆಯೇ ಇವಾಗ ನೋಡಿ, ಮಾಯಿಶ್ಚರೈಸರ್ ಕೂಡ ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಇನ್ನು 2 ಬಾಕ್ಸ್ ಉಳಿದಿದೆ. ಈ ಬಾಕ್ಸಲ್ಲಿ ನೋಡಿ ಹೈಲೈಟರ್ ಮತ್ತು ಬ್ರೈಟನಿಂಗ್ ಸಿರಮ್ ಬಾಕ್ಸ್ ಕೂಡ ಇತ್ತು. ಹಾಗೆಯೇ ನೋಡಿ ಎಷ್ಟೊಂದು ನೀಟಾಗಿ ಪ್ರಾಡಕ್ಟ್ಗಳನ್ನು ಪ್ಯಾಕಿಂಗನ್ನು ಕೊಟ್ಟಿದ್ದರು ಅಂತ. ಬಾಕ್ಸಲ್ಲಿ ಎಷ್ಟೊಂದು ಕರೆಕ್ಟಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಬಾಕ್ಸ್ ಅಂತ. ಹಾಗೆ ನಾನು ವಾಪಸ್ ಬಂದುಬಿಟ್ಟು ಬಾಕ್ಸಲ್ಲಿ ಮತ್ತೆ ಇದನ್ನು ಐಟಮ್ಸ್ ಎಲ್ಲ ಸೆಟ್ ಮಾಡ್ತಾಯಿದ್ದೀನಿ. ಇದು ನನಗೆ 3 ಐಟಮ್ಸ್ ಅಂದರೆ, ಒಂದು ಮಾಯಿಶ್ಚರೈಸರ್ ಫ್ರೀಯಾಗಿ ಸಿಕ್ಕಿದೆ, ಹಾಗೆ ಒಂದು ಲಿಪ್ಸ್ಟಿಕ್ ಫ್ರೀಯಾಗಿ ಸಿಕ್ಕಿದೆ, ಹಾಗೆ ಒಂದು ಹೇರ್ ಸಿರಮ್ ಒಂದು ಫ್ರೀಯಾಗಿ ಸಿಕ್ಕಿದೆ. 3 ಐಟಮ್ಸ್ ಫ್ರೀಯಾಗಿ ಸಿಕ್ಕಿತ್ತು. ಸೊ ಇವಾಗ ನೋಡಿ, ನಾನು ರೋಸ್ಮೇರಿ ವಾಟರನ್ನು ಇವಾಗ ನಿಮಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇದು ನೋಡಿ, ವರ್ಕೇ ಆಗ್ತಾಯಿಲ್ಲ. ಕ್ಯಾಪು ಏನೋ ಪ್ರಾಬ್ಲಮ್ ಇದೆ. ಸೊ ಕ್ಯಾಪ್ ವರ್ಕ್ ಆಗದೇ ಇದ್ದಾಗ ಏನು ಮಾಡೋಕ್ಕಾಗತ್ತೆ. ಎಕ್ಸ್ಟ್ರಾ ಇದ್ದರೆ ಯೂಸ್ ಮಾಡ್ಕೊಳ್ಬೋದು. ಮನೇಲಿ ಎಕ್ಸ್ಟ್ರಾ ಇಲ್ಲಪ್ಪ ಅಂತಂದರೆ ಎಲ್ಲರಿಗೂ ಪ್ರಾಬ್ಲಮ್ ಆಗೇ ಆಗುತ್ತೆ. ನನ್ನ ಹತ್ರ ಎಕ್ಸ್ಟ್ರಾ ಒಂದು ಬಾಟಲ್ ಇತ್ತು. ಸೊ ಅದರಲ್ಲಿ ಇರುವಂಥ ಕ್ಯಾಪನ್ನು ನಾನು ಇವಾಗ ಚೇಂಜ್ ಮಾಡ್ತಾಯಿದ್ದೀನಿ. ನೋಡಿ, ಬೇರೆ ಬಾಟಲಲ್ಲಿರುವಂಥ ಕ್ಯಾಪನ್ನು ನಾನು ತೆಗೆದುಬಿಟ್ಟು ಇವಾಗ ಈ ಒಂದು ಸ್ಪ್ರೇಗೆ ಹಾಕ್ತಾಯಿದ್ದೀನಿ. ನೋಡಿ, ಹಾಗೆ ನಾವು ಮಸಾಜ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಸ್ಕ್ಯಾಲ್ಪಿಗೆ. ಈ ಥರ ನೋಡಿ, ಎಲ್ಲಿ ಹೇರ್ ಲಾಸ್ ಆಗಿರುತ್ತೆ ನೋಡಿ ಸ್ಕ್ಯಾಲ್ಪಲ್ಲಿ, ಅಲ್ಲಿ ಸ್ವಲ್ಪ ನೀಟಾಗಿ ಸ್ಪ್ರೇಯನ್ನು ಹಾಕಬೇಕು. ನೋಡಿ, ಈ ಥರ ನೀಟಾಗಿ ಅಪ್ಲೈ ಮಾಡಿ, ಹಾಗೆ ಮಸಾಜ್ ಕೊಡ್ತಾನೆ ಅಪ್ಲೈ ಮಾಡ್ತಾ ನೋಡಿ, ಈ ಥರ ಸ್ಪ್ರೇ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಕೊಡ್ತಾ ಬನ್ನಿ. ಹೇರ್ಸ್ ಕೂಡ ತುಂಬ ಸ್ಮೂತ್ ಅಂತ ಅನಿಸುತ್ತೆ, ತುಂಬ ಶೈನಿಯಾಗಿರುತ್ತೆ, ಲೈಟ್ ವೇಟ್ ಅಂತ ಅನಿಸುತ್ತೆ. ಫೀಲ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನಾನು ಕೂದಲಿಗೆ ಬಳಸ್ತಾ ಇರುವಂಥ ಒಂದು ಪ್ರಾಡಕ್ಟ್ ಅಂತ ಅಂದರೆ ಇದೇ ಫಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನಾನು ಯಾವುದೇ ಪ್ರಾಡಕ್ಟನ್ನು ಈ ಥರ ಬೈ ಮಾಡಿಲ್ಲ, ಫಸ್ಟ್ ಒನ್ ಇದು. ಹಾಗೆ ನಾನು ಹೋಮ್ ರೆಮಿಡಿಗಳನ್ನು ಮಾತ್ರನೇ ಯೂಸ್ ಮಾಡೋದು. ಹೇರ್ ಮಾಸ್ಕ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಎಲ್ಲನೂ ಕೂಡ ನಾನು ನ್ಯಾಚುರಲ್ಲಾಗಿ ಮನೆಯಲ್ಲೇ ತಯಾರಿಸ್ಕೊಳ್ಳೋದ್ರಿಂದ ಮೊದಲನೇ ಸರಿಯಾಗಿ ನಾನು ಈ ಒಂದು ರೋಸ್ಮೇರಿ ವಾಟರನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನನಗೆ ಈ ಪ್ರಾಡಕ್ಟು ನಿಜವಾಗ್ಲೂ ಇಷ್ಟ ಆಯಿತು. ಇಲ್ಲಿವರೆಗೂ ನಾನು ಮನೆಯಲ್ಲೇ ಆಯಿಲನ್ನು ರೆಡಿ ಮಾಡ್ಕೊಳ್ಳೋದು, ಹಾಗೆ ಮನೆಯಲ್ಲೇ ಹೇರ್ ಮಾಸ್ಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿದೆ. ಬಟ್ ನನಗೆ ಲೈಕ್ ಆಯಿತು ಕೂಡ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೋಡಿದ್ರಲ್ಲ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.